ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾವೀಗ ಕರ್ನಾಟಕ ಪೊಲೀಸ್ಗೆ ಸಂಬಂಧಿಸಿದಂತೆ, ಅದರಲ್ಲೂ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ನೋಡ್ತಾ ಇದ್ವಿ. ಈಗ ಆಲ್ರೆಡಿ 2 ಡೇಸ್ 2 ಕ್ವಶನ್ ಪೇಪರ್ ನೋಡಿದ್ವಿ. ಇವತ್ತು 3ನೇ ದಿವಸ ಒಂದು 3ನೇ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಸ್ವಲ್ಪ ಈಗ ಮೊದಲಿನ ಕ್ವಶನ್ ಪೇಪರ್ಗೆ ಈ ಕ್ವಶನ್ ಪೇಪರ್ಗೆ ಹೋಲಿಸಿದ್ರೆ ಸ್ವಲ್ಪ ಕಠಿಣ ಪ್ರಶ್ನೆಗಳು ಕೂಡ ಈ ಕ್ವಶನ್ ಪೇಪರ್ ಅಲ್ಲಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ತಡ ಮಾಡೋದಕ್ಕೆ ಮೊದಲನೇ ಪ್ರಶ್ನೆಯನ್ನ ಪ್ರಾರಂಭಿಸೋಣ. ಸ್ನೇಹಿತರೆ, ವಿಡಿಯೋ ನೋಡಕತ್ತಾರೋ ಆದಷ್ಟು ನಿಮ್ಮ ಜಿಲ್ಲೆ ಯಾವುದಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ವಿಡಿಯೋ ಯಾವ ಜಿಲ್ಲೆವರೆಗೂ ಕೂಡ ತಲುಪಿದೆ ಅಂತ ನೋಡಬೇಕಾಗಿದೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಜಿಲ್ಲೆನ ಕಮೆಂಟ್ ಮಾಡಿರಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್, ಅದರಲ್ಲೂ ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ 2006ರಲ್ಲಿ ಬಂದಂತ ಕ್ವಶನ್ ಪೇಪರ್ ಅನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದ ತಯಾರಿಯನ್ನ ಮಾಡ್ತಿದ್ರ ಮಿಸ್ ಮಾಡದೆ ಕ್ವಶನ್ ಪೇಪರ್ನ ಪ್ರತಿನಿತ್ಯ ಒಂದು ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಮಾಲ್ಗಾಂವ್ ಇರುವುದು ಯಾವ ರಾಜ್ಯದಲ್ಲಿ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ಇದನ್ನ ಯಾವ ಕಾರಣಕ್ಕಾಗಿ ಕೇಳ್ಯಾರಂತ ನೀವು ನೋಡೋದಾದ್ರೆ, ಸ್ನೇಹಿತರೆ, ಮಾಲ್ಗಾಂವ್ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಬರೋ ಒಂದು ನಗರ ರೀ. ಕೇಳಾಕ ರೀಸನ್ ಎದಕ್ಕಂತ ಹೇಳಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡ್ರಿ. ಅದು 2006 ಸೆಪ್ಟೆಂಬರ್ 8ರಲ್ಲಿ ಇಲ್ಲಿ ಮಸೀದಿ ಮೇಲೆ ಒಂದು ಬಾಂಬನ್ನ ಹಾಕಿದ್ರು. ಕಾರಣಕ್ಕಾಗಿ, ಅಂದ್ರೆ ಅದೇ ಕಾರಣಕ್ಕಾಗಿ ಇಲ್ಲಿ ಈ ಪ್ರಶ್ನೆ ಬಂದಿರ್ತದ. ಇತ್ತೀಚೆಗೆ ನಡೆದಂತ ಒಂದಿಷ್ಟು ಘಟನೆಗಳನ್ನ ನೀವು ನೋಡ್ಲೇಬೇಕಾಗಿರ್ತದ. ಅದಕ್ಕಾಗಿ ನಾ ಹೇಳ್ತಾ ಇರೋದು, ಈ ಕ್ವಶನ್ ಪೇಪರ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. 2006ದಾಗ ಇಲ್ಲಿ ಬಾಂಬ್ ಬಿದ್ದೈತೆ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ಕೇಳಿದ್ರು. ನೆಕ್ಸ್ಟ್, ಇತ್ತೀಚೆಗೆ ಘೋಷಿಸಿದ ಕನ್ನಡ ಚಲನಚಿತ್ರಗಳ ರಾಜ್ಯ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟಿ ಯಾರು? ಅಂದ್ರೆ 2006ರಲ್ಲಿ ಕೇಳಿದ್ರಿ. ನಿಮಗೆ 2006 ಏನ್ ಬೇಕಾಗಿಲ್ಲ. ಈಗ ಸದ್ಯಕ್ಕೆ ಅಂದ್ರೆ 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನ ಯಾರ್ಯಾರು ಕೊಟ್ಟಾರಂತ ನೋಡಿದಾರೆ, ಅತ್ಯುತ್ತಮ ಚಿತ್ರ ಅಂತೇಳಿ ಆಟ್ಯಂ ಮತ್ತ ಇದಕ್ಕೆ ಚಿತ್ರಕ್ಕೆ ಕೊಟ್ಟಾರಿ. ಅತ್ಯುತ್ತಮ ನಟ ಅಂತ ಹೇಳ್ರಿ, ಅದು ನಮ್ಮ ಕರ್ನಾಟಕದ ರಿಷಬ್ ಶೆಟ್ಟಿ ಅವರಿಗೆ ಕೊಟ್ಟಾರ. ಅದೇ ರೀತಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ಅಂತೇಳಿ KGF 2 ಇದಕ್ಕೆ ಕೊಟ್ಟಿರ್ತಾರೆ. ನೋಡಿದ್ರಲ್ಲ, ಈ ಸಾರಿ ಬಂದಿದ್ದು ರೀ 70ನೇ ಚಲನಚಿತ್ರೋತ್ಸವ ಪ್ರಶಸ್ತಿ ನಮ್ಮ ಕರ್ನಾಟಕದಲ್ಲಿದ್ದ ಕೊಟ್ಟಿರ್ತಾರ. ನೆಕ್ಸ್ಟ್, ವಿಶ್ವ ಹೃದಯ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರ? ಇದು ಕ್ವಶನ್ ಕೂಡ ಆಗಾಗ ರಿಪೀಟ್ ಆಗ್ತಾ ಇರುವ ಪ್ರಶ್ನೆ ಆಗಿರ್ತದ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ 29. ಸರಿಯಾದ ಉತ್ತರ ಸೆಪ್ಟೆಂಬರ್ 29 ಆಗಿರ್ತದ. ಆಪ್ಷನ್ ಸ್ವಲ್ಪ ತಪ್ಪಾಗಿ ಬಂದವ್ರಿ. ಓಕೆ, ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ 29. ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದನ್ನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಈಗ ತುಂಬಾ ಕಡಿಮೆ ಟೈಮ್ ಐತ್ರಿ. ಸೊ ಅದಕ್ಕಾಗಿ ನಿಮಗೆ ಇಲ್ಲಿ ಕಡಿಮೆ ಟೈಮ್ ಅಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬೇಕಾದ್ರೆ ಶಾರ್ಟ್ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತಾವ್ರಿ. ಅದಕ್ಕಾಗಿ ನಾವು ಇಲ್ಲಿ ಶಾರ್ಟ್ ನೋಟ್ಸ್ ಅನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಇವೇನಿದೆಯಲ್ಲ, ಮೊನ್ನೆ ನಡೆದ SDA, FDA ಎಕ್ಸಾಮ್ ಅಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಾವ್. ಈ ಸಾರಿ ಕೂಡ ಕಾನ್ಸ್ಟೇಬಲ್ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬರ್ತಾವ್ರಿ. ಯಾಕಂದ್ರೆ ಕಡಿಮೆ ಸಮಯದಾಗ ನೀವು ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬೇಕಂದ್ರೆ ಈ ಶಾರ್ಟ್ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಅತ್ಯಂತ ಕಡಿಮೆ ಬೆಲೆ ಒಳಗೈತಾ ವಿತ್ ನಿಮ್ಗ ಎಲ್ಲಾ ಕ್ವಶನ್ ಪೇಪರ್ ಸಿಗ್ತಾವ್, ಸಿಲೆಬಸ್ ನೋಟ್ಸ್ ಸಿಗುತ್ತಾ, 6 to 10 ನೋಟ್ಸ್ ಸಿಗುತ್ತಾ. ಈ ವ್ಯಾಪಾರ ಮತ್ತೆ ಸಿಗಂಗಿಲ್ಲ, ಮಿಸ್ ಮಾಡ್ದ ತಗೋರಿ. ಇಂಟ್ರೆಸ್ಟ್ ಕೊಟ್ಟು ಓದ್ತೀನಿ, ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ಮೆಸೇಜ್ ಹಾಕ್ರಿ. ಓಕೆ, ನೆಕ್ಸ್ಟ್, ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು? ಏನ್ ಪ್ರಶ್ನೆ ರೀ ಇವು? ಪ್ರಶ್ನೆ ಅನುಮಾತ ಪ್ರಶ್ನೆ ಬರಾಕತ್ತಾವ್ರಿ. ಕಾರಣ ಇದು ಲಾಸ್ಟ್ ಟೈಮ್ ಕಿಂತ ಕ್ವಶನ್ ಪೇಪರ್ ಕಿಂತ ಇದು ಬಾರಿ ಚಲೋ ಬಂದತ್ರಿ. ಇದಕ್ಕೆ ಸರಿಯಾದ ಉತ್ತರ MG ರಾಮಚಂದ್ರನ್ ರೀ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಒಬ್ಬ ನಟ ಇದ್ದವ ಮುಖ್ಯಮಂತ್ರಿ ಆಗಿದ್ದಾರ. ಅವ್ರು ಯಾರಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ.
ಇತ್ತೀಚೆಗೆ ಸುದ್ದಿಯಲ್ಲಿರೋದು ಇದು ಕ್ವಶನ್ ಬಹಳ ಸಾರಿ ಬರ್ತೀನಿ. ನೆಕ್ಸ್ಟ್ ಈ ಕ್ವಶನ್ ಪೇಪರ್ ಫಿಕ್ಸ್ ಇರ್ತ್ರಿ. ರಾಜ್ಯವೊಂದರ ಮುಖ್ಯಮಂತ್ರಿ ಆದ ಸಿನಿಮಾ ನಟ ಯಾರ, ಇತ್ತೀಚಿನಿಗೆ ಸಿನಿಮಾ ನಟ ಯಾರಂತ ಕೇಳ್ತಾರ. ಬೇಕಾದ್ರೆ ಪ್ರಶ್ನೆ ಬಂದಿರ್ತದೆ ನೋಡ್ರಿ, ಅದು ಕ್ವಶನ್ ಏನ್ ಉತ್ತರ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಬರುತ್ತೆ ಇದು. 5ನೇ ಪ್ರಶ್ನೆ, ಭಾರತದ ಅತ್ಯಂತ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತೀಯ ರೈಲ್ವೆ ಆಗಿರ್ತದ. ನೆಕ್ಸ್ಟ್, ವಾಯುಸೇನೆಯ ಯಾವ ಕಮಾಂಡ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ತರಬೇತಿ ಕಮಾಂಡ್ ನಮ್ಮ ಕರ್ನಾಟಕದಲ್ಲಿ ಇರುತ್ತ. ಇದು ಬಂದು ವಾಯುಸೇನೆಯ ಕಮಾಂಡ್ಗಳ ಕೇಂದ್ರ ಕಚೇರಿಗಳು ಹಿಂಗದ ನೋಡ್ರಿ. ಕೇಂದ್ರ ವಾಯು ಕಮಾಂಡ್ ಬಂದು ಅಲಹಾಬಾದ್ ಅಥವಾ ಉತ್ತರ ಪ್ರದೇಶದಾಗ ಐತಿ. ಇನ್ನ ಪೂರ್ವ ವಾಯು ಕಮಾಂಡ್ ಬಂದು ಶಿಲ್ಲಾಂಗ್ ಮೇಘಾಲಯ. ಇನ್ನ ದಕ್ಷಿಣ ವಾಯು ಕಮಾಂಡ್ ಬಂದು ತಿರುವಂತನಪುರಂ ಕೇರಳದಾಗ ಐತಿ. ಇನ್ನ ಅದೇ ರೀತಿ ನೈಋತ್ಯ ವಾಯು ಕಮಾಂಡ್ ಬಂದು ಗಾಂಧಿನಗರ ಗುಜರಾತ್ದಾಗ ಐತಿ. ಇನ್ನ ಪಶ್ಚಿಮ ವಾಯು ಕಮಾಂಡ್ ಬಂದು ನವದೆಹಲಿ ಒಳಗ ಐತ್ರಿ. ಇನ್ನ ಅದೇ ರೀತಿ ವಾಯುಸೇನೆ ಯಾವ ಕಮಾಂಡ್ ಕೇಂದ್ರ ಕಚೇರಿ ಬೆಂಗಳೂರದಾಗ ಐತಪ್ಪ ಅಂದ್ರ ತರಬೇತಿ ಕಮಾಂಡ್ ಬೆಂಗಳೂರದಾಗ ಐತಿ. ನೆಕ್ಸ್ಟ್ ಪ್ರಶ್ನೆ, ನ್ಯಾಷನಲ್ ಕೆಡೆಟ್ ಕ್ಯಾಪ್ಸ್ NCC ಅನ್ನು ಯಾವಾಗ ಸ್ಥಾಪಿಸಿತು ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ 1948ರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರ ನವದೆಹಲಿ ಒಳಗ ಐತ್ರಿ. ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿಗಳ ಸಂರಕ್ಷಣೆಗೆಂದೇ ಸ್ಥಾಪಿಸಲಾದ ಪಡೆ ಯಾವುದು? ಭಾರಿ ಇಂಪಾರ್ಟೆಂಟ್ ರೀ. ಬೇಕಾದ್ರೆ ನೀವು ನೋಡಿರ್ತೀರಿ, ಯಾವ್ದೋ ಒಂದು ಮುಖ್ಯವಾದ ವ್ಯಕ್ತಿ ಬಂದಾಗ ಅಥವಾ ಇವರ ಬಂದ ಪ್ರಧಾನಮಂತ್ರಿಗಳ ಅಥವಾ ನರೇಂದ್ರ ಮೋದಿ ಬಂದಾಗ ನೋಡ್ರಿ, ಬ್ಲಾಕ್ ಡ್ರೆಸ್ ಹಾಕೊಂಡು ಒಂದು ಸೂಟ್ಗೇಸ್ ಕತನ ನಿಮ್ಗೆ ಅವ್ರ ಕೈಯ ಹಿಂದಿಂದ ಹಿಡ್ಕೊಂಡ್ ಅಡ್ಡಾಡ್ತಾರ. ಅದು ಸೂಟ್ಗೇಸ್ ಅರ್ಲ್ರಿ, ಅವ್ರನ್ನ ರಕ್ಷಣೆ ಮಾಡಕಂತ ಕವಚ ಇರುತ್ರಿ. ಅದು ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಂಗ್ರಿ. ಅದನ್ನ ಮುಂದೆ ಹಿಡಿದ್ರೆ ಯಾವುದೇ ರೀತಿಯ ಬುಲೆಟ್ ಬಂದು ನಿಮ್ಗೆ ತಾಕಂಗಿಲ್ಲ, ಆ ರೀತಿ ಇರುತ್ರಿ. ಇದಕ್ಕೆ ಸರಿಯಾದ ಉತ್ತರ SPG ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SPG. ಇದು 1948 ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿ ಅವರ ಹತ್ಯೆಯಾದ ನಂತರ ಇದನ್ನ ಸ್ಥಾಪನೆಯನ್ನ ಮಾಡ್ಯಾರ್ರಿ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ, ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಮೋಘ ವರ್ಷ ಮೃತತುಂಗ. ಎಲ್ಲರೂ ಕೂಡ ನಾ ಈ ಸಾರಿ ಹೇಳ್ರಿ, ಕ್ವಶನ್ಗೆ ನೀವು ಯಾವ್ದು ಉತ್ತರ ಐತಿ ಅದನ್ನ ಕಮೆಂಟ್ ಮೂಲಕ ಮಾಡ್ಕೊತ ಹೋಗ್ರಿ. ಅಂದ್ರೆ ಕ್ವಶನ್ ನಿಮಗ ಅಷ್ಟ ಗೊತ್ತಾದ್ರೆ ಸಾಕ್ರಿ, ನಮಗೇನು ಗೊತ್ತಾಗ್ಬೇಕಂದಿಂದ ನೀವು ಕ್ವಶನ್ ನಂಬರ್ ಹಾಕ್ರಿ ಸಾಕ್ರ ಬಿಡ್ರಿ. ನಾ ಈಗ ಕವಿರಾಜ ಮಾರ್ಗವನ್ನ ರಚಿಸಿದ ದೊರೆ ಯಾರು ಅಂತ ಕೇಳಿದಾಗ ನಿಮ್ಗೆ ಆನ್ಸರ್ ಗೊತ್ತಿತ್ತ, ಓಕೆ ಬಿ ಅಂತ ಹಾಕಿ ಕೊಡುದ್ರಿ. ಅಂದ್ರೆ ನಿಮಗೋಸ್ಕರ ನೀವು ನೋಡಾಕತ್ತೀರಂತ ಅರ್ಥ, ಬೇರೆದವ್ರು ನೋಡ್ಲಿ ಅಂತ ನೋಡಾಕತ್ತಿಲ್ಲ, ಏನೋ ಆಪ್ಷನ್ ಹಾಕಾಕತ್ತಿಲ್ಲ. ಓಕೆ ಆಯ್ತಾ? ಇದನ್ನ ಎಲ್ಲರೂ ಕೂಡ ಆಪ್ಷನ್ ಹಾಕಿರಂತ ಅನ್ಕೋತೀನಿ. ರೈಟ್ ಆನ್ಸರ್. ರಾಜ್ಯದ ಅತ್ಯಂತ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು ಅಂತ ಕೇಳ್ತಾರ. ಸರಿಯಾದ ಉತ್ತರ ಗುಲ್ಬರ್ಗಾ ಅಥವಾ ಕಲಬುರ್ಗಿ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತಕ್ಷಿನ್ ಶನಾವರ್ತ್ ಒಬ್ಬ, ಅಂದ್ರೆ ಇದು ಆಗಿನ 2006 ಆಗಿದ್ದ ಪ್ರಶ್ನೆ ರೀ. ಅವಾಗದ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅಂತ ಕೇಳ್ತಾರ. ಅವರೊಬ್ರು ಪ್ರಧಾನಮಂತ್ರಿಗಳಾಗಿದ್ರು. ಇದು ನಿಮ್ಗೆ ಅಷ್ಟ ಯೂಸ್ ಇಲ್ಲ, ಅದನ್ನ ಹಾಕೋದ ಅವಶ್ಯಕತೆ ಇಲ್ಲ. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ? ಸ್ನೇಹಿತರೆ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶರಾವತಿ ನದಿಗೆ ಕಟ್ಟಲಾಗಿದೆ. ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಹುಡ್ತತ್ರಿ. ಇದಕ್ಕೆ ಸಾಗರ ಬಳಿ ಲಿಂಗನಮುಖಿಯಲ್ಲಿ ಅಣೆಕಟ್ಟು ಕಟ್ಟಲಾಗಿದೆ. ಜೋಗನಲ್ಲಿ ಜಲಪಾತವನ್ನು ಸೃಷ್ಟಿಸಿದೆ. ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪಾ ಅಣೆಕಟ್ಟು ಕಟ್ಟಲಾಗಿದೆ. ಜೋಗ ಜಲಪಾತ ಯಾರಿಗೆ ಐತ ಗೊತ್ತಾಗ್ ಬಿಡ್ರಿ ಅದು. ಓಕೆ, ಸಿಲಿಕಾನ್ ವ್ಯಾಲಿ ಇರುವುದು ಎಲ್ಲಿ ಅಂತ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ನೆಕ್ಸ್ಟ್, ಪಿಪ್ಸ್ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಯಾರು ಅಂತ ಕೇಳ್ತಾರ. ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ನೂಯಿ. ಆಗಿನ ಸಮಯದಲ್ಲಿ ಇದು ಟ್ರೆಂಡಿಂಗ್ ದಾಗ ಇದ್ದಿದ್ರಿ. ಈಗೇನು ಬಹಳಷ್ಟ ಗಮನ ಕೊಟ್ಟು ಓದ್ಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರನ್ನ ಏನಂತ ಕೇಳಿದಾರ. ಇಲ್ಲಿ ಆಪ್ಷನ್ ನ ಕೊಟ್ಟಾರ. ವಿಶ್ವ ಬ್ಯಾಂಕಿಗೆ ಇನ್ನೊಂದು ಹೆಸರು ಏನಂತ ಕರೀತಾರ ಕೇಳ್ಯಾರ. ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ IBRD. ಆಲ್ಮೋಸ್ಟ್ ಎಲ್ಲರೂ ಕೂಡ SBI ಅಂತೇಳಿ ಹಾಕಿರ್ಬೋದು. ಓಕೆ, ಸಾಕಷ್ಟು ಜನ ಹಾಕಿರಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರಿಸ್ಟ್ರಿಕ್ಷನ್ ಅಂಡ್ ಡೆವಲಪ್ಮೆಂಟ್ ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಐತಿ, ID ಅಂತ ಹೇಳಿ ಕರೀತಾರ. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಕೂಡ ಕರೀತಾರ. ಇವೆಲ್ಲ ಬ್ಯಾಡ್ರಿ ನಿಮ್ಗೆ 2016 ನೆಕ್ಸ್ಟ್, ಲಂಡನ್ ನಲ್ಲಿ ಗಂಟೆ ರಾತ್ರಿ
9:30 ಆದರೆ ಭಾರತದಲ್ಲಿ ಎಷ್ಟಾಗಿರುತ್ತೆ ಅಂತ ಕೇಳ್ತಾರ. ಇದಕ್ಕೆ ಸರಿಯಾದ ಉತ್ತರ ಬೆಳಗ್ಗೆ 3 ಗಂಟೆ. ನಮ್ಮ ಲಂಡನ್‌ಗೆ ಮತ್ತು ನಮ್ಮ ಭಾರತಕ್ಕೆ ಇರುವ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 5:30 ಗಂಟೆ ಟೈಮ್‌ನಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಅದಕ್ಕಾಗಿ ಅಲ್ಲಿಗೆ ಇಲ್ಲಿಗೆ 5:30 ಗಂಟೆ ಮುಂದಕ್ಕೆ ಹೋದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಟೈಮ್ ಇರ್ತದ್ರಿ. ನೆಕ್ಸ್ಟ್ ಆಲ್ರೆಡಿ ಹೇಳಿವ್ರಿ, ಇವು ಇದ್ರ ಕ್ವಶನ್ ಬಂದು ಅಂದ್ರೆ ಸ್ಕಿಪ್ ಮಾಡ್ತೀವಿ ಅಂತ. ನಿಮ್ಗೆ ಗೊತ್ತಿರೋ ವಿಷಯನೇ ಐತಿ, ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಬರೀ ಓನ್ಲಿ ಜಿಕೆ ಕ್ವಶನ್ನ ನೋಡಾಕತ್ತೀವಿ. ಮತ್ತೆ ಸಪ್ರೇಟ್ ಆಗಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಅನ್ನ ನೋಡೋಣ. ಇಸ್ರೋದ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳ್ತಾರ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಸರಿಯಾದ ಉತ್ತರ. ಇದು ಬಂದು ನಮ್ಮದು 1969ರಲ್ಲಿ ಆಗಸ್ಟ್ 15ರಂದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗೈತ್ರಿ. ಈಗ ಇದ್ರದ ಅಧ್ಯಕ್ಷರು ಯಾರದಾರಪ್ಪ ಅಂದ್ರ ಡಾಕ್ಟರ್ ವಿ ನಾರಾಯಣ್. ಇದು ಪ್ರಶ್ನೆ ಬರಬಹುದ್ರಿ, ಅದಕ್ಕಾಗಿ ಹೇಳಿದ್ದು. ಇದು ಇಂಪಾರ್ಟೆಂಟ್ ರೀ, ಈಗಿಂದ್ರಿ ಅಪ್ಡೇಟ್ ಆಗಿ ಹೇಳಿದ್ದು ನಾನು 2026 ಯಾರದಾರ ಅಂತ ಹೇಳಿದ್ರಿ. ಇನ್ನ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ಬೇಕಪ್ಪ ಅಂದ್ರ ಅದ್ರ ರಿಲೇಟೆಡ್ ಏನೇನೆಲ್ಲ ಪ್ರಶ್ನೆಗಳು ಬರ್ತಾವ ಅಂತೇಳಿ ನಾವು ಆಲ್ರೆಡಿ ಒಂದು ಪುಸ್ತಕದಾಗ ಬರೆದು ಇಟ್ಕೊಂಡಿರ್ತೀವ್ರಿ. ಅದಕ್ಕಾಗಿ ನಿಮ್ಗೆ 2026 ಏನ್ ಅಪ್ಡೇಟ್ ಇರುತ್ತಲ್ಲ ಅದನ್ನೇ ನಿಮ್ಗೆ ಹೇಳಕತ್ತಿದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಡೆಹ್ರಾಡೂನ್. ಇಂಡಿಯನ್ ಮಿಲಿಟರಿ ಅಕಾಡೆಮಿಯು ಉತ್ತರಾಖಂಡದ ಡೆಹ್ರಾಡೂನ್ದಾಗೈತ್ರಿ. 1932ರಲ್ಲಿ ಇದು ಸ್ಥಾಪನೆ ಆಗೈತ್ರಿ. ನೆಕ್ಸ್ಟ್, ಟಿಬೆಟಿಯನ್ನರಿಗೆ ಮರುವಸತಿ ಕಲ್ಪಿಸಿರುವ ಜಾಗ ಯಾವುದಂತ ಕೇಳ್ತಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಡಗೋಡು. ಈಗೇನಿಲ್ರಿ, ಅವ್ರು ಟ್ರೆಂಡಿಂಗ್ದಾಗ ಯಾವಾಗ ಇರುತ್ತಲ್ರಿ ಅವ್ನ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಟೆಲಿಮಿಷನ್ ಬಂದ ಜಾಗ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಗುಲ್ಬರ್ಗ ಅಥವಾ ಕಲಬುರ್ಗಿ. ನೆಕ್ಸ್ಟ್ ಪ್ರಶ್ನೆ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಇವು ರಾಷ್ಟ್ರೀಯ ಉದ್ಯಾನವನ ಅಂತ ಏನಿರುತ್ತಲ್ರಿ ಪ್ರತಿಯೊಂದನ್ನು ನೋಡ್ಕೋರಿ. ವನ್ಯಜೀವಿ ಅರಣ್ಯಧಾಮ ಆಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನ ಪಿಕ್ಸ್ ಒಂದು ಕ್ವಶನ್ ಬಂದ ಇರ್ತಾರೆ. ಒಂದು ಕ್ವಶನ್ ಸಂಬಂಧ 10 ಪೇಜ್ ಓದ್ಬೇಕಂತ ಅನ್ಕೋಕ್ ಹೋಗ್ಬೇಡ್ರಿ. ಅವು 4ರಿಂದ 5 ಪೇಜ್ ಅಕ್ಕವು. ಒಂದು ಕ್ವಶನ್ ಫಿಕ್ಸ್ ರೀ. ಯಾವುದೇ ಒಂದು ಎಕ್ಸಾಮ್ದಾಗ ಆದ್ರೂ ಕೂಡ ಇದು ಫಿಕ್ಸ್ ಬಂದಿರೋ ಕ್ವಶನ್ ಆಗೈತ್ರಿ. ಸೊ ಅದಕ್ಕಾಗಿ ಹೇಳಿದ್ರಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಬಂದು ನಮ್ಮ ಕರ್ನಾಟಕದಾಗ ಐತ್ರಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಎಂದು ಕರೀತಾರ್ರಿ. ಇದು ಬಂದು ಕರ್ನಾಟಕದ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಐತ್ರಿ. ಇದು 1998ದಾಗ ಸ್ಥಾಪನೆ ಆಗೈತಿ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳು ಅದಾವಂತ ಕೇಳ್ತಾರ. ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲರಿಗೂ ಕೂಡ ಗೊತ್ತೈತಿ 6. ಎಲ್ಲರೂ ಕೂಡ ಆಲ್ಮೋಸ್ಟ್ ಹೇಳ್ತೀನಿ, ಇದು ಕ್ವಶನ್ ಕರೆಕ್ಟ್ ಹಾಕಿರ್ತೀರಿ. ಮಾನ್ಯ ಬಸವೇಶ್ವರದ ಒಂದು ಕ್ವಶನ್ಸ್ ಹಾಕಿದ್ರಿ, ಅದನ್ನು ಕೂಡ ನಿಮ್ಗೆ ಹೇಳ್ತೇನೆ. ನಾನು ಅದನ್ನ ಸ್ಕ್ರೋಲ್ ಮಾಡಿ ಹೇಳ್ತೀನಿ ಮತ್ತೆ ವಿಡಿಯೋದಾಗ. ಸಾಕಷ್ಟು ಜನ ರೈಟ್ ಆನ್ಸರ್ ಕೂಡ ಹಾಕಿರಿ. ನೋಡಿನ್ರಿ ನಾ ಎಷ್ಟು ಜನ ಹಾಕಿರತ್ತೇಳಿ. ಓಕೆನೆ, 27ನೇ ಪ್ರಶ್ನೆ, ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಸ್ನೇಹಿತರೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಇದು ಸಂವಿಧಾನದ 155ನೇ ಮೂಲಕ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಆಯ್ಕೆ ಮಾಡ್ತಾರ. ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷದ ಮೊದಲ ಬಾರಿಗೆ ಬಹುಮತ ಪಡೆದಿದ್ದು ಯಾವಾಗ ಅಂತ ಕೇಳ್ತಾರ. ಇದಕ್ಕೆ ಸರಿಯಾದ ಉತ್ತರ 1977 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 6ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ನಡೆದಾಗ ಇದು ಸಾರ್ವತ್ರಿಕವಾಗಿ ಏನಿದೆ ಎಲ್ಲರೂ ಬಹುಮತನ ಪಡೆದರೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಗೋವಾ ಭಾರತದ 25ನೇ ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು? 1987ರಾಗ ಇದು ರೂಪುಗೊಂಡಿತೀರಿ. ಇನ್ನು ಅದೇ ರೀತಿ ಇಲ್ಲಿ ನೋಡಿ 1987ರಾಗ ಗೋವಾ ಡಿಯು ದಮನ ನೊಂದಿಗೆ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾವನ್ನು 1987 ಮೇ 30ರಂದು 25ನೇ ರಾಜ್ಯವನ್ನಾಗಿ ಒಕ್ಕೂಟಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಇದು ಕೂಡಿತ್ರಿ. ನೆಕ್ಸ್ಟ್, ಭಾರತದ 11ನೇ ರಾಷ್ಟ್ರಪತಿ ಯಾವುದು? ರಾಷ್ಟ್ರಪತಿಗಳು ಯಾರ್ಯಾರಾಗ್ಯಾರ, ಎಷ್ಟು ಮಂದಿ ಬಂದ್ ಹೋಗ್ಯಾರ, ಅದೇ ರೀತಿ ರಾಜ್ಯದ ಸಿಎಂ ಯಾರ್ಯಾರಾಗಿದ್ರು, ಯಾರ್ಯಾರೆಲ್ಲ ಬಂದ್ ಹೋಗ್ಯಾರ ಅಂತ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ.ಡಿ. ಜಯಂತಿ ಸರಿಯಾದ ಉತ್ತರ. ಬಿ.ಡಿ. ಜಯಂತಿ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯವ್ರಿ. ಇದು ನೆನಪಿರಲಿ ನಿಮ್ಗ. ಜಮಖಂಡಿ ತಾಲೂಕಿನವರು. ಒಂದೊಂಥರ ನಮ್ದು ಹೆಮ್ಮೆ ವಿಷಯ. ನಮ್ಮ ಬಾಗಲಕೋಟದವ್ರಿಗೆ ನೀವು ಬ್ಯಾರೆದವ್ರು ಇದ್ದಾರಂದ್ರ ನಡೀತೈತೆ. ನಿಮ್ಮೂರ್ದು ನೀವು ಹೇಳ್ಕೊರಿ, ನಾವು ನಮ್ಮ ಬಾಗಲಕೋಟದ ಒಂದ್ ಸ್ವಲ್ಪ ಹೇಳ್ಕೊತೀವ್ರಿ. ನೆಕ್ಸ್ಟ್, ಮೈಸೂರಿನ ಕೊನೆಯ ದಿವಾನರು ಯಾರು? ಸರಿಯಾದ ಉತ್ತರ ಅಟಾರ್ಟ್ ರಾಮಸ್ವಾಮಿ ಮೊದಲಿಯಾರ್ ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ,
ನೆಕ್ಸ್ಟ್ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದುವಾಗುತ್ತಿತ್ತು? ಎಲ್ಲಿಂದರ ಯಾಕಾಗಲಕ್ ನಾವು ತಗೊಂಡು ಏನ್ ಮಾಡೋನು? ಈಗೇನ್ ವಿಜಯನಗರ ಐತನ? ಹಿಂಗ ಅನ್ನೋರಿಗೆ ಏನ್ ಹೇಳಕ್ಕಾಗಲ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾದಾಗ ಐತ್ರಿ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯುತ್ತಾರೆ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ವಿಜಯ. ಇವ್ರದನ್ನ ಗೆದ್ದಾರ, ಪಾಕಿಸ್ತಾನದವ್ರು ಗೆದ್ದಾರಲ್ರಿ, ನೋಡ್ರಿ ಯಾರು ಗೆದ್ದಾರ. ಇದು ಬಂದು 1999ರಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತು. ಕಾಶ್ಮೀರ್ ಕಾರ್ಗಿಲ್ ಜಿಲ್ಲೆಯ ಅಂದ್ರೆ ಕಾರ್ಗಿಲ್ ಜಿಲ್ಲೆಯ ಒಳಗ ನಡೀತು. ಅದಕ್ಕಾಗಿ ಇದನ್ನ ಕಾರ್ಗಿಲ್ ಊರಿನಂತ ಕರೆದಿಂದ ಕಾರ್ಗಿಲ್ ಯುದ್ಧ ಅಂತ ಕೂಡ ಕರೆದ್ರು. ಇದರಲ್ಲಿ ಭಾರತವು ಪಾಕಿಸ್ತಾನದಿಂದ ಅತಿ ಆಕ್ರಮಣದಿಂದ ಪಾಕಿಸ್ತಾನವನ್ನ ಏನೈತಲ್ಲ ನಾಯಿ ಹೊಡೆದಂಗ್ ಹೊಡೆದ್ರಿ. ನಾಯಿ ಹೊಡೆದಂಗ್ ಹೊಡೆದ ಜುಲೈ 26ರಂದು ಕಾರ್ಗಿಲ್ ನಮ್ಮ ಕರ್ನಾಟಕದ ಭಾರತದ ವಶ ಆಯ್ತು. ಅದ್ರ ಜೊತೆಗೆ ಎಷ್ಟೋ ಶಿಖರಗಳನ್ನ ಏನಿದೆ ಮರು ವಶಕ್ಕೆ ತಗೊಂಡ್ರಿ ಅವರು. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 36ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನವೆಂದು ಇದನ್ನು ಕರೆಯುತ್ತಾರೆ? ಸ್ನೇಹಿತರೆ ಸರಿಯಾದ ಉತ್ತರ ಹಲಿಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ರೀ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ. ಇದು ಬಂದು ಕ್ರಿಸ್ತ ಶಕ 450ರಲ್ಲಿ ರಚಿತವಾಗಿರೋ ಶಾಸನ ಆಗಿರ್ತದ್ರಿ. ಇದು 16 ಸಾಲಗಳನ್ನು ಒಳಗೊಂಡೈತಿ. ಇದು ಕದಂಬರ ಶಾಸನ ಕೂಡ ಆಗೈತ್ರಿ. ಇದು ಬಂದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಹಲಿಮಿಡಿ ಎಂಬುದು ಅದೇನೇ ಬಾಗಲಕೋಟೆ ಬರಾಕತ್ರಿ. ಹಲಿಮಿಡಿ ಶಾಸನ ಇರೋದು ಹಾಸನ ಜಿಲ್ಲೆ ಬೇಲೂರಿನ ಸಮೀಪದಾಗ ಐತ್ರಿ. ನೆಕ್ಸ್ಟ್, ಮೈಸೂರು ರಾಜ್ಯ ಕರ್ನಾಟಕವೆಂದು ಮರುನಾಮಕರಣ ಮಾಡಿದ ವರ್ಷ? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ರೀ. 1973ರಲ್ಲಿ ನವೆಂಬರ್ 1ರಂದು ಮೈಸೂರು ಸಾಮ್ರಾಜ್ಯವನ್ನ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡೈತ್ರಿ. ಅದಕ್ಕಾಗಿ ಕರ್ನಾಟಕ ರಾಜ್ಯೋತ್ಸವವನ್ನ ನವೆಂಬರ್ 1ನೇ ತಾರೀಕಿನಂದು ಆಚರಣೆ ಮಾಡ್ತಾರ. ನೆಕ್ಸ್ಟ್, ಕುಲವೆಂದು ಹೊಡೆದಾಡ್ಯಾರಿ ಈ ಕೀರ್ತನೆಯನ್ನು ಬರೆದವರು ಯಾರು? ವಿಡಿಯೋ ನೋಡಕತ್ತವರು ಸರಿಯಾದ ಉತ್ತರ ಇದನ್ನ ಕಮೆಂಟ್ ಮಾಡ್ತೀರಂತ ಅನ್ಕೊಂಡೇನ್ರಿ. ಓಕೆ, ಇದರ ಪ್ರಶ್ನೆ ಆಕ್ಚುಲಿ ನಾ ಕರ್ನಾಟಕದ ಹೇಳ್ಬೇಕಿತ್ತು, ಮಿಸ್ ಆತ. ಅದಕ್ಕಾಗಿ ಇದನ್ನ 38ನೇ ಪ್ರಶ್ನೆ, ಎಷ್ಟು ಜನ ಕರೆಕ್ಟ್ ಆನ್ಸರ್ ಹಾಕ್ತಿರಂತ ನೋಡ್ತೀನಿ. ಚೆಕ್ ಮಾಡಿರ್ತೀನಿ, ನಾ ಪ್ರತಿಯೊಂದು ಕಮೆಂಟ್ ಕೂಡ ಚೆಕ್ ಮಾಡ್ತೀನಿ. ನೋಡೋಣ್ರಿ ಯಾರು ಎಷ್ಟು ಓದಿದಾರಂತ ಗೊತ್ತಾಗತ್ತಾ. ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ? ಸ್ನೇಹಿತರೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡದ ಇದೊಂದು ಸಂಪ್ರದಾಯ ರೀ. ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು? ಸರಿಯಾದ ಉತ್ತರ ಕೆ.ವಿ. ಸುಬ್ಬಣ್ಣ. ಅಷ್ಟೇನೆ ಇವತ್ತು ಕೊಡೋದಕ್ಕೆ ಬ್ಯಾಡ್ರಿ, ಬೇರೆ ನೋಡೋಣ. ಕನ್ನಡದ ರತ್ನಾತ್ರೇಯರೆಂದು ಇವರಲ್ಲಿ ಯಾರನ್ನು ಕರೆಯುತ್ತಾರೆ? ಸ್ನೇಹಿತರೆ ಸರಿಯಾದ ಉತ್ತರ ಪಂಪ ಪೊನ್ನ ಜನ್ನ ರನ್ನ ರೀ. ಪಂಪ ಪೊನ್ನ ರನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕುಮಾರವ್ಯಾಸನ ಹೆಸರೇನು? 42ನೇ ಪ್ರಶ್ನೆ, ಸರಿಯಾದ ಉತ್ತರ ನಾರಾಯಣಪ್ಪ ಇವ್ರದ್ದು ಸರಿಯಾದ ಉತ್ತರ. ಇವ್ರ ಪೂರ್ತಿ ಹೆಸರಿದ ಸರಿಯಾದ ಉತ್ತರ ಅಂತ ಹೇಳ್ಬಾರ್ದಿತ್ತು. ನೆಕ್ಸ್ಟ್ 43ನೇ ಪ್ರಶ್ನೆ, ಕನ್ನಡಪ್ರಭ ಪತ್ರಿಕೆಯ ಈಗಿನ ಸಂಪಾದಕರು ಯಾರು? ಸರಿಯಾದ ಉತ್ತರ ರಂಗನಾಥ. ಅವಾಗ ಪರೀಕ್ಷೆ ನಡೆದಾಗ ಏನಿತ್ತಲ್ರಿ ರಂಗನಾಥ್ ಇತ್ರಿ. ಬಟ್ ಇವಾಗ ಸದ್ಯಕ್ಕಿರೋದು ರಾಜೀವ್ ಚಂದ್ರಶೇಖರ್ ಆಗಿರ್ತಾರ. ಇದನ್ನ ಬಂದು 1967ರಾಗ ನವೆಂಬರ್ 4ರಂದು ರಾಮನಾಥ್ ಗೋಯಂಕೆ ಅವರು ಸ್ಥಾಪನೆ ಮಾಡ್ಯಾರ. ನಾಡೋಜ ಪ್ರಶಸ್ತಿಯನ್ನು ನೀಡುವರು ಯಾರು? ನಮ್ಮ ಕಾಕನ ನೀಡ್ತಂಗದನ್ರಿ, ನನಗೂ ನೆನಪಿಲ್ಲ. ಸ್ನೇಹಿತರೆ ಸರಿಯಾದ ಉತ್ತರ ಹಂಪಿ ವಿಶ್ವವಿದ್ಯಾಲಯ ಇದನ್ನ ನಾಡೋಜ ಪ್ರಶಸ್ತಿಯನ್ನ ನೀಡ್ತಾರೆ. ನಿಮ್ಗೊಂದು ಕೊಡ್ತಾರನ ಕೇಳ್ತಾರನ, ನೀವು ಬರೆದ್ರ ಏನ್ರ ಬುಕ್ಕ ಗಿಕ್ಕ ಬರೆದು ಕೊಡ್ತಾರ. ಕನ್ನಡದ ಮೊದಲ ಕವಯಿತ್ರಿ ಯಾರು? ಸರಿಯಾದ ಉತ್ತರ ಅಕ್ಕ ಮಹಾದೇವಿ. ಭಾರತ ಹಾರಿಸಿದ ಮೊದಲ ಉಪಗ್ರಹ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಆರ್ಯಭಟ್ಟ. ಇದು 1975 ಏಪ್ರಿಲ್ 19ರಂದು ರಷ್ಯಾ ಮತ್ತು ಕಾಪುಸ್ಟಿನ್ ಯಾರ್ ಎಂಬ ಸ್ಥಳದಿಂದ ಕಾಸ್ಮೋಸ್ ಎಂಬ ಉಡಾವಣಾ ವಾಹನದಿಂದ ಉಡಾಯಿಸಲಾಯಿತು. ಆರ್ಯಭಟ್ಟ ಉಪಗ್ರಹವನ್ನು ಭಾರತ ಇಸ್ರೋದವರು ನಿರ್ಮಾಣ ರೀ. ನೆಕ್ಸ್ಟ್
47ನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ಮೋಟಾರ್. ಆಪ್ಷನ್ ಎ. ನಾ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ ಯಾವುದು? ಬಹಳ ಸಾರಿ ಕ್ವಶನ್ ಪೇಪರ್ದಾಗ ಬಂದತ್ರಿ ಇದು. ಆಪ್ಷನ್ ಸಿ ಟಂಗ್ಸ್ಟನ್ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್, ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವ ಗ್ರಹಗಳ ಸರಿಯಾದ ಅನುಕ್ರಮಣೆ ಅಂತ ಕೇಳ್ತಾರ. ಬಾರಿ ಕೇಳ ನೋಡಿ, ಈ ತರ ಈಗ ಸದ್ಯಕ್ಕೆ ಕೇಳಿದವ್ರು ಕೇಳೋದು ಈ ರೀತಿನ ಕೇಳ್ತಾರ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವ ಗ್ರಹಗಳ ಹತ್ತಿರ ಇರೋದು ಅಂತ ಕೇಳ್ಯಾರಿ. ಇದು ಕೊಟ್ಟಿರೋ ಆಪ್ಷನ್ ಪ್ರಕಾರ ಬುಧ, ಶುಕ್ರ, ಪೃಥ್ವಿ, ಮಂಗಳ. ಪೃಥ್ವಿ ಅಂದ್ರ ಭೂಮಿಗೆ ಪೃಥ್ವಿ ಅಂತ ಕೂಡ ಕರೀತಾರೆ. ಬುಧ, ಶುಕ್ರ, ಭೂಮಿ, ಮಂಗಳ ಅಂದ್ರೂ ಕೂಡ ಓಕೆ. ನೆಕ್ಸ್ಟ್ ಪ್ರಶ್ನೆ, ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು? ಸರಿಯಾದ ಉತ್ತರ 4 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಸಾಂದ್ರತೆ ಅಂದ್ರ 100 ಮಟ ಆದಾಗ ಕೂಡ ಆಗತ್ತೆ ನೋಡ್ರಿ. ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ನೀರಿನಲ್ಲಿ ಅಸಂಗತ ವಿಕಾಸವು 4 ಡಿಗ್ರಿ ಸೆಂಟಿಗ್ರೇಡ್ ನಿಂದ 0 ಡಿಗ್ರಿ ಸೆಂಟಿಗ್ರೇಡ್ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ. ಲಾಸ್ಟ್ ಟೈಮ್ ಬಂದಿದ್ದ ಪ್ರಶ್ನೆ 2 ಕ್ವಶನ್ ಸೇಮ್ ಟು ಸೇಮ್ ಡಿಟ್ ಟು ಡಿಟ್ ಹಂಗ ರಿಪೀಟ್ ಆಗಿಬಿಟ್ಟು ನೋಡ್ರಿ. 1ನೇ ಕ್ವಶನ್ ಪೇಪರ್ದಾಗ 2 ಕ್ವಶನ್ ಬಂದಿದ್ದು. ಅದಕ್ಕೆ ಕ್ವಶನ್ ಪೇಪರ್ ಏನೈತಿಲ್ಲ ಬಹಳ ಇಂಪಾರ್ಟೆಂಟ್ ರೀ. ಇದಕ್ಕೆ ಸರಿಯಾದ ಉತ್ತರ ಗಾಳಿ ಸರಿಯಾದ ಉತ್ತರ. ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪು ಯಾವುದು ಅಂತ ಕೇಳ್ತಾರ. ರೇಡಿಯಂ ಕಾರ್ಬನ್ ಸರಿಯಾದ ಉತ್ತರ. ರೇಡಿಯಂ ಕಾರ್ಬನ್ ಸರಿಯಾದ ಉತ್ತರ. ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮ ಜೀವಿ ಯಾವುದು ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಇಷ್ಟು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ನ ಮಿದುಳು ಯಾವುದು ಅಂತ ಕೇಳ್ತಾರ. ನಮ್ಮ ಮೆದುಳ ನಮಗ್ ಗೊತ್ತಿಲ್ಲ, ಮಂದಿದ್ರಾಗ ನಾವು ತಲೆ ತಿನ್ಕೋತ ಹೊಂಟಿವಿ ಅಂತ ಹೇಳ್ತಾರ. ಸ್ನೇಹಿತರೆ, ಅದಕ್ಕೆ ಸರಿಯಾದ ಉತ್ತರ ಕಂಪ್ಯೂಟರ್ ಮೆದುಳು ಯಾವ್ದಪ್ಪ ಅಂದ್ರ CPU. ನಿಮ್ ಮೆದುಳು ಎಲ್ಲಿರ್ತತಿ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗಾರ ಗೊತ್ತಿದ್ರೆ ಹೇಳ್ರಿ. ನೆಕ್ಸ್ಟ್ ಪ್ರಶ್ನೆ, ಡಯಾಲಿಸಿಸ್ ಚಿಕಿತ್ಸೆ ಏನು ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಮೂತ್ರಪಿಂಡ ಕಾಯಿಲೆಗೆ ಸಂಬಂಧಿಸಿದೆ. ಇದು ಚಿಕಿತ್ಸೆ ಆಗಿರ್ತದ. ಇನ್ನ ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಭಾರತ ಅಂತನ ಹೆಸರು ಕೊಟ್ಟಾರೆ. ಭಾರತ ದೇಶವನ್ನು ಅನೇಕ ಹೆಸರುಗಳಿಂದ ಕರೀತಾರ. ಹಿಂದೂಸ್ತಾನ್ ಆಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ಭಾರತ, ಇಂಡಿಯಾ, 16 ಹೆಸರುಗಳಿಂದ ಕರೆದರೂ ಕೂಡ ಸಂವಿಧಾನದಲ್ಲಿ ಭಾರತ ಎಂದೇ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇಂಡಿಯಾ ಈಸ್ ದ ಭಾರತ ಎಂದು ನಮೂದಿನ ಮಾಡ್ಯಾರ. ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಮ್ಯಾಜಿಕ್ ನಂಬರ್ ಎಷ್ಟೈತ್ರಿ? ವಿಧಾನಸಭೆದು ಇದು ಟೋಟಲ್ ಆಗಿ ಇರೋ ಸಂಖ್ಯೆ ಅಷ್ಟೇ. ಸದಸ್ಯರ ಸಂಖ್ಯೆ 225 ರೀ. ಇಲ್ಲಿ ಪ್ರತಿಸ್ಪರ್ಧಿ ಮಾಡೋರು ಒಟ್ಟು 224. ಒಬ್ಬರನ್ನ ಆಂಗ್ಲೋ ಇಂಡಿಯನ್ ಸದಸ್ಯರಾಗಿ ಆಯ್ಕೆಯನ್ನ ಮಾಡ್ತಾರ. ಒಟ್ಟಾರೆಯಾಗಿ ಇರುವ ಸಂಖ್ಯೆ ಎಷ್ಟಪ್ಪ ಅಂದ್ರ 225. ಕ್ಷೇತ್ರಗಳ ಕೇಳಿದ್ರ 224 ರೀ. ಒಟ್ಟು ಸದಸ್ಯರ ಸಂಖ್ಯೆ ಕೇಳಿದ್ರೆ 225. ಸಂವಿಧಾನದ 370ನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನ ಒಳಗೊಂಡಿದೆ? ಸ್ನೇಹಿತರೆ, ಸರಿಯಾದ ಉತ್ತರ 22 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ. ಸ್ನೇಹಿತರೆ, ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಸರಿಯಾದ ಉತ್ತರ. ನೆಕ್ಸ್ಟ್, ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 3. 1950 ಜನವರಿ 25ರಂದು ಸಂವಿಧಾನದ 324ನೇ ವಿಧಿ ಅನ್ವಯ ಸ್ಥಾಪನೆಯನ್ನ ಮಾಡಿದ್ರು ಈ ಚುನಾವಣೆ ಆಯೋಗವನ್ನ. ಒಬ್ಬ ಮುಖ್ಯ ಆಯುಕ್ತರಿರ್ತಾರ, 2 ಆಯುಕ್ತರನ್ನು ಒಳಗೊಂಡಿದೆ. ಒಬ್ಬರ ಮುಖ್ಯರೇ ಅವರಿಗೆ ಸಪೋರ್ಟಿವ್ ಆಗಿ ಇರೋರಿಬ್ರು. ಇವರನ್ನು ಭಾರತದ ರಾಷ್ಟ್ರಪತಿಗಳು 324ನೆಯ ಅನ್ವಯ ಅಂದ್ರ ನೇಮಕನ ಮಾಡ್ತಾರ, ವಿಧಿ ಅನ್ವಯ. ಜಾರ್ಖಂಡ್ ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ರಾಂಚಿ. ನಮ್ಮ ಕರ್ನಾಟಕದ ರಾಜಧಾನಿ ಅಮೆರಿಕ ಇದ್ದಂಗೆ ಐತಲ್ಲ, ಇದ್ರು ಇರ್ಬೋದಪ್ಪ, ನಮಗೂ ಗೊತ್ತಿಲ್ಲ. ಕರ್ನಾಟಕದ ರಾಜಧಾನಿ ಯಾವ್ದ್ರಿ ಹೇಳ್ತಾರ? ಓಕೆ, ಅದಕ್ಕೆ ಆಪ್ಷನ್ ಉತ್ತರ ನಮ್ಮ ಸ್ಟೂಡೆಂಟ್ ಕೊಟ್ಟಿರ್ತಾರ.
ನೆಕ್ಸ್ಟ್ ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ? ಸರಿಯಾದ ಉತ್ತರ ಬಿಹಾರದಾಗೂ ಐತಿ, ಮಹಾರಾಷ್ಟ್ರದಾಗೂ ಐತಿ, ಉತ್ತರ ಪ್ರದೇಶದಾಗ ಐತಿ, ಒಟ್ಟುದರಾಗೂ ಇರುವುದಂತ ಇದು ಸರಿಯಾದ ಉತ್ತರ ಎಲ್ಲವೂ ಕೂಡ ಆಗ್ತದ. ನೆಕ್ಸ್ಟ್ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬಂದ ವರ್ಷ, ತುರ್ತು ಪರಿಸ್ಥಿತಿ ಬಂದ ವರ್ಷ 1975. ಎದಕ್ ಬಂದಿತ್ತಪ್ಪ ಅಂದ್ರ ದೇಶದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಗಲಭೆಗಳು ಉಂಟಾಗಿ ಎಂಬ ನೆಪವನ್ನು ಒಡ್ಡಿ 1975 ಜೂನ್ 25ರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ಗೆ ಶಿಫಾರಸು ಮಾಡಿ ದೇಶಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವಂತೆ ಮಾಡಿದರು. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದದ ಮಿಸ್ಟೇಕ್ ಐತೆ, ಅನುಚ್ಛೇದ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ ಅಂತ ಕೇಳ್ತಾರ. ಸ್ನೇಹಿತರೆ ಸರಿಯಾದ ಉತ್ತರ ಅದಕ್ಕೆ 17ನೇ ಅನುಚ್ಛೇದದ ಅಡಿ, ಆಪ್ಷನ್ ಸಿ ಸರಿಯಾದ ಉತ್ತರ. ವಂದೇ ಮಾತರಂ ಬರೆದವರು ಯಾರು? ಸರಿಯಾದ ಉತ್ತರ ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಬಿ. ನೆಕ್ಸ್ಟ್ ಈ ಕೆಳಕಂಡ ಯಾವ ಸೇವೆಯು ಅಖಿಲ ಭಾರತ ಸೇವೆ ಅಲ್ಲ ಅಂತ ಹೇಳ್ತಾರ. ಸ್ನೇಹಿತರೆ ಸರಿಯಾದ ಉತ್ತರ ಇಂಡಿಯನ್ ಪ್ಯಾರಸ್ ಸರ್ವಿಸ್ ಸರಿಯಾದ ಉತ್ತರ. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಸಾಂಬಾರು ಪದಾರ್ಥಗಳು. ನೆಕ್ಸ್ಟ್ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣರಾದವರು ಯಾರು? ಸ್ನೇಹಿತರೆ ಇದು ಚಳವಳಿ ಬಗ್ಗೆ ಸರಿ ಒಂದು ಹೊಸದಾಗಿ ಟಾಪಿಕ್ ಕೂಡ ಬಂದೈತಿ. ಸೊ ಇಂಥವು ಏನು ಚಳವಳಿಗಳದಾರ, ಜಲಿಯನ್ ವಾಲಾಬಾಗ್ ಆಗಿರ್ಬೋದು, 1857ರ ಸ್ವಾತಂತ್ರ್ಯ ಕ್ರಾಂತಿ ಆಗಿರ್ಬೋದು, ಕ್ವಿಟ್ ಇಂಡಿಯಾ ಆಗಿರ್ಬೋದು, ಪ್ರತಿಯೊಂದು ಚಳವಳಿಗಳನ್ನ ಸರಿಯಾಗಿ ನೋಡ್ಕೊರಿ. ಪಿಕ್ಸ್ ಒಂದು ಕ್ವಶನ್ ಸಾರಿ ಒಂದು 2ರಿಂದ 3 ಕ್ವಶನ್ ಪಿಕ್ಸ್ ಬರತ್ತದ್ರಿ. ಇದಕ್ಕೆ ಸರಿಯಾದ ಉತ್ತರ ಜನರಲ್ ಡಯರ್ ಸರಿಯಾದ ಉತ್ತರ. ಇದು ಬಂದು ಜಲಿಯನ್ ಹತ್ಯಾಕಾಂಡ ಕಂಡ ಏನೈತಿಲ್ಲ 1919 ಏಪ್ರಿಲ್ 13ರಂದು ಪಂಜಾಬಿನ ಅಮೃತಸರ ಬಳಿ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಬ್ರಿಟಿಷ್ ಸೇನೆಯ ಬ್ರಿಗೇಡಿಯರ್ ಜನರಲ್ ರೆಗಿಯಾಲ್ಡ್ ಡಯರ್ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಗುಂಡು ಹಾರಿಸಿದ್ರಿ. ಆ ಗುಂಡು ಹಾರಿಸಿದಾಗ್ರಿ ಅಲ್ಲೇ ಒಂದು ಬಾವಿ ಇತ್ರಿ. ಆ ಬಾವ್ಯಾಗ ಇದ್ನೆ ಸತ್ನೆ ಅನ್ನೋ ಆ ರೀತಿ ಹೋಗಿ ಎಲ್ಲಾ ಜನರು ಕೂಡ ಹೋಗಿ ಬೀಳ್ತಾರೆ. ಈ ಕೃತ್ಯ ಇಷ್ಟ ನಡೆದತ್ರಿ, ಎಷ್ಟು ಸಾವು ನೋವು ಕಂಡ ಇದ್ರೊಳಗ ಈ ಸಾವಿನ ನಂತರ ರೀ ಏನಿದಿಲ್ಲ ಭಗತ್ ಸಿಂಗರ್ ಒಂದು ಇನ್ಸ್ಪಿರೇಷನ್ ತಗೊಂಡ ಆ ರೀತಿ ಕ್ರಾಂತಿಕಾರಿ ಆಗಾಕ ಒಂದು ಮಾರ್ಗ ಆತ್ರಿ. ಅವ್ರ ಕಡೆ ಒಂದು ಗೇಟ್ ಇರತ್ರಿ, ಅದು ಕೋಟೆ ಒಳಗೆ ಇರ್ತಾರ ಇವರು. ಒಟ್ರು ಬಂದ ಆ ಕೋಟೆಗೆ ಬಂದ ಒಟ್ರು ಬಂದಕ್ ಬಂದ ನಮ್ಮ ಮನುಷ್ಯಗೆ ಎಲ್ಲಿ ಬರೋದು ಅಷ್ಟು ಮಂದಿನ ಸಾಯಣದ್ರಿ. ನೆಕ್ಸ್ಟ್ ಓಕೆ ಇರ್ಲಿ. 80ನೇ ಪ್ರಶ್ನೆ, 1764ರ ಬಕ್ಸರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದವರು ಯಾರು? 1764ರಲ್ಲಿ ಎದುರಿಸಿದ ಮೀರ್ ಕಾಸಿಂ ಅವರನ್ನ ಎದುರಿಸ್ತಾನ್ರಿ. ಇದು ಅಕ್ಟೋಬರ್ 22ರಂದು ಬಿಹಾರ್ ರಾಜ್ಯದ ಬಕ್ಸರ್ ಎಂಬಲ್ಲಿ ಈ ಕದನ ಆಗ್ತರಿ. ಈ ಕದನದಲ್ಲಿ ಬ್ರಿಟಿಷರು ವಿಜಯವನ್ನ ಸಾಧಿಸಿದ್ರ ಇದು ಅಲಹಾಬಾದ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮುಖಾಂತರ ಇದು ಕಂಪ್ಲೀಟ್ ಆಗಿ ಮುಗಿತ್ರಿ. ನೆಕ್ಸ್ಟ್ 1773ರಾಗ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ವಯ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ರದ್ದಾಯಿತು. ಓಕೆ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ? ಸರಿಯಾದ ಉತ್ತರ ಮಸ್ಕಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆ ರಚಿಸಿದವರು ಯಾರು? ಸರಿಯಾದ ಉತ್ತರ ಸಿರಿಲ್ ರ್ಯಾಡ್ಕ್ಲಿಫ್ ಸರಿಯಾದ ಉತ್ತರ. ರ್ಯಾಡ್ಕ್ಲಿಫ್ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ಬಟ್ ಅವನ ಹೆಸರು ಗೊತ್ತಿದ್ದಿಲ್ಲ. ರ್ಯಾಡ್ಕ್ಲಿಫ್ ಸರಿಯಾದ ಉತ್ತರ ರೀ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಪ್ರತ್ಯೇಕ ಮಾಡುವಂತ ಇದು ಕಾಲ್ಪನಿಕವಾದ ರೇಖೆ ರೀ, ಪರ್ಮನೆಂಟ್ ಆದ ರೇಖೆ ಅಲ್ಲ, ನಾವ ಹಾಕೊಂಡಂತ ರೇಖೆ ಇದು. 1947 ಆಗಸ್ಟ್ 17ರಂದು ಎಳೆಯಲಾಯಿತು. ಈ ರೇಖೆಯನ್ನು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ನೇತೃತ್ವದಲ್ಲಿ ಈ ಸಮಿತಿ ರೇಖೆಯನ್ನು ಹಾಕಿದ್ದಕ್ಕಾಗಿ ಇದನ್ನ ಭಾರತ ಮತ್ತು ಪಾಕಿಸ್ತಾನದ ಅವ್ರ ನೆನಪಿಗಾಗಿ ಇಟ್ಟಿದ್ದ ಹೆಸರು ರ್ಯಾಡ್ಕ್ಲಿಫ್ ರೇಖೆ ರೀ. ಓಕೆ, ದೇಶದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಹಾಂಡ್ರಿಜ್. ಓಕೆ ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಮುಂಬೈ. ನೆಕ್ಸ್ಟ್, ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದ ವರ್ಷ? ಕಂಡು ಹಿಡಿದಿದ್ರ ಚಲೋ ಇತ್ರಿ, ಬ್ರಿಟಿಷರು ಬರ್ತಿದ್ದಿಲ್ಲ, ನಾವು ರಗಡ ಶ್ರೀಮಂತರಾಗಿರ್ತಿದ್ವಿ. 1498 ಅಲ್ಲಿ ಕಂಡು ಹಿಡಿತಾನ. ಎಲ್ಲಿ ಬಂದು ಹಿಡಿತಾನಪ್ಪ ಅಂದ್ರ ಪೋರ್ಚುಗಲ್ ಒಬ್ಬ ನಾವಿಕರಿ 1498 ಜುಲೈ 8ರಂದು ಅವ ಅವ್ರ ಊರ್ ಬಿಟ್ಕೊಂಡ್ ಬರ್ತಾನ್ರಿ. 1497 ಅವ್ರ ಊರ್ ಬಿಟ್ಟು ಬಂದಿರ್ತಾನ.
1498ರಾಗ ಬಂದ ನಮ್ಮ ಕೇರಳದ ಕಲ್ಲಿಕೋಟೆಯಲ್ಲಿ ಬಂದ ಇಳಿತಾನ್ರಿ. ಕೇರಳದ ಕಾಲಿಕಾಟ್ ಅಥವಾ ಕಲ್ಲಿಕೋಟೆ ಬಳಿ ಬಂದ್ ಇಳ್ದ ದಾರಿ ಕಂಡು ಹಿಡಿದ್ರಿ. ಆಮೇಲೆ ಒಬ್ರ ಪಾಳೆ ಹಚ್ಚಿ ಬಂದ ನಮ್ಮ ಭಾರತ ದೇಶವನ್ನ ಲೂಟಿ ಮಾಡ್ಕೊಂಡು ಹೋಗಿ ತಾವು ಶ್ರೀಮಂತರಾಗ್ಯಾರಿ, ಭಾರತವನ್ನ ಹಿಂದುಳಿಸಿದ್ರಿ. ಓಕೆ ರೀ, ನೆಕ್ಸ್ಟ್ ಪ್ರಶ್ನೆ 86ನೇ ಪ್ರಶ್ನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ತಂದವರು ಯಾರು ಅಂತ ಕೇಳ್ತಾರ. ಸರಿಯಾದ ಉತ್ತರ ಡಾಲ್ಹೌಸಿ ಪ್ರಶ್ನೆ. ನೆಕ್ಸ್ಟ್, ಶಕವರ್ಷವನ್ನು ಆರಂಭಿಸಿದವರು ಯಾರು? ಸರಿಯಾದ ಉತ್ತರ ಕಾನಿಷ್ಕ, ಆಪ್ಷನ್ ಬಿ. ನೆಕ್ಸ್ಟ್, ಬಾಂಬೆ ಹೈ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು ಎದಕ್ಕಂತ ಕೇಳ್ತಾರ. ಸ್ನೇಹಿತರೆ, ಸರಿಯಾದ ಉತ್ತರ ಪೆಟ್ರೋಲಿಯಂ ನಿಕ್ಷೇಪ ಇರುವುದಕ್ಕಾಗಿ ಇದನ್ನ ಬಾಂಬೆ ಹೈ ಅಂತ ಕೂಡ ಕರೀತಾರ. ಬಾಂಬೆ ಹೈ ಎಂಬುದು 160 ಕಿಲೋಮೀಟರ್ ದೂರದ ಪ್ರದೇಶವಾಗಿದ್ದು, ಬಂದ್ರ ಮುಂಬೈಯಿಂದ 160 ಕಿಲೋಮೀಟರ್ ದೂರ ಐತ್ರಿ. ಇದನ್ನು ಪೆಟ್ರೋಲಿಯಂ ಮತ್ತು ಸ್ವಾಭಾವಿಕ ಅನಿಲ ಕಾರ್ಪೊರೇಷನ್ ಈ ಸ್ಥಳದಲ್ಲಿ ನಿಭಾಯಿಸಲಾಗುತ್ತದೆ. ಬಾಂಬೆ ಹೈ ಅರಬ್ಬಿ ಸಮುದ್ರದ ಬಳಿ ಕಂಡು ಬರುವ ತೈಲ ನಿಕ್ಷೇಪ ಹೊಂದಿರೋದಾಗಿರ್ತದ. ನೆಕ್ಸ್ಟ್, ಭಾರತ ಅತ್ಯಂತ ಉದ್ದವಾದ ನದಿ ಯಾವುದು? ಸರಿಯಾದ ಉತ್ತರ ಗಂಗಾ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ಎಲ್ಲಿ ಐತಿ ಅಂತ ಕೇಳ್ತಾರ. ಸರಿಯಾದ ಉತ್ತರ ಶಿವನ ಸಮುದ್ರದಾಗ ಐತ್ರಿ. ನೆಕ್ಸ್ಟ್, ಕನ್ನಡದ ಭಾಷೆಯ ಮೊದಲ ವೃತ್ತಪತ್ರಿಕೆ ಯಾವುದು? ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಪತ್ರಿಕೆ. ನೆಕ್ಸ್ಟ್, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರೀ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರ. ಇದನ್ನ ಜೂಮ್ ತೆಗಿಬೇಕು. ಜೂಮ್ ತೆಗೆದ್ರೆ ಕರೆಕ್ಟ್ ಕಾಣುತ್ತೆ ಇಲ್ಲ ಗೊತ್ತಿಲ್ರಿ. ಓಕೆ, ಒಟ್ಟು ಕಾಣ್ತದ, ಹೊಂದಿಸಿ ಬರೀರಿ, ನಿಮ್ಗೆ ಸರಿಯಾಗಿ ಕಾಣ್ತದ ಅಂತ ಅನ್ಕೋತೀನಿ. ಇಲ್ಲಿ ನಂಬರ್ ಕೊಟ್ಟಾರೆ PQRS. ಈಚೆ ಕಡೆ 5 ಕೊಟ್ಟಾರೆ, ಒಂದು ಎಕ್ಸ್ಟ್ರಾ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, ರಾಜಾರಾಮ್ ಮೋಹನ್ ರಾಯರು ಏನಿದ್ರಪ್ಪ ಅಂದ್ರ ಬ್ರಹ್ಮ ಸಮಾಜದ ಸ್ಥಾಪಕರಾಗಿದ್ರು. ಓಕೆ, ಒಂದೇದಕ್ಕಂದ್ರ Pಗೆ 5, ಇಲ್ಲಿ ಆಪ್ಷನ್ ತಾಳಗಿರ್ತಾವ್ರಿ, ಅದನ್ನ ನೋಡು ನಿಕಟ. ದಯಾನಂದ್ ಸರಸ್ವತಿ ಅವರು ಏನಾಗಿದ್ರಪ್ಪ ಅಂದ್ರ ಇವರು ದಯಾನಂದ್ ಸರಸ್ವತಿ ಅವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ರು. ಇನ್ನ ಜ್ಯೋತಿಬಾಯಿ ಫುಲೆ ಅವರು ಇವರು ಸತ್ಯಶೋಧಕ ಸಮಾಜದ ಸ್ಥಾಪಕರಾಗಿದ್ರು. ಇನ್ನ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್ ಅವರು ಪ್ರಾರ್ಥನಾ ಸಮಾಜದ ಸ್ಥಾಪಕರಾಗಿದ್ರು. ಇನ್ನ ಉಳಿದಿದ್ದೇನು ಥಿಯೋಸಾಫಿಕಲ್ ಸೊಸೈಟಿ ಏನೈತಿಲ್ಲ ಇದ್ರದ್ದು ಸ್ಥಾಪಕರು ಅನಿ ಬೆಸೆಂಟ್ ಆಗಿದ್ರು. ಓಕೆನಾ, ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 94ನೇ ಪ್ರಶ್ನೆ. ಚೌರಿ ಚೌರ ಎನ್ನುವುದು ಊರಿರುವುದು ಎಲ್ಲಿ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ಅಸಹಕಾರ ಚಳವಳಿ ಅನ್ನೋದೇನ್ರ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಇದು ಚೌರಿ ಘಟನಾ ಆಗಕ್ ಮುಖ್ಯ ಕಾರಣ ಅದ. ಏನಪ್ಪ ಅವತ್ತು ಏನ್ ಕಾರಣ ಆಯ್ತಪ್ಪ ಅಂದ್ರೆ ಇದು ಉತ್ತರ ಪ್ರದೇಶದಾಗಿರೋ ಒಂದು ಊರ್ರಿ. ಚೌರಿ ಚೌರ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿರೋ ಒಂದು ಪ್ರದೇಶ ರೀ. 1922ರಲ್ಲಿ ಫೆಬ್ರವರಿ 4ರಂದು ಚೌಕಿಯಲ್ಲಿ 23 ಪೊಲೀಸರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಹಂಗ ಹಿಂಗ ಕೊಲೆ ಮಾಡಿಲ್ರಿ, ಒಳಗ್ ಕೀಲಿ ಹಾಕಿ ಉರಿ ಹಚ್ಚಿ ಸಾಯಣದಾರ್ರಿ. ಈ ಹಿಂಸೆಯನ್ನ ಕಂಡ ಅಸಹಕಾರ ಚಳವಳಿ ಏನ್ ಮಾಡ್ತಾರ, ಗಾಂಧೀಜಿ ಅವರು ಹಿಂದಕ್ಕೆ ತಗೊಂಡ್ಬಿಡ್ತಾರ. ಒಂದ್ ವೇಳೆ ಏನಾದ್ರು ಅಸಹಕಾರ ಚಳವಳಿ ಹಿಂದಕ್ಕೆ ತಗೊಲಿಲ್ಲಪ್ಪ ಅಂದ್ರ ನಮ್ ಸ್ವಾತಂತ್ರ್ಯ 1922ರೊಳಗ ಸಿಗ್ತಿತ್ರಿ. ಓಕೆ, ಇರ್ಲಿ. ಮಿಂಚು ಹೋದ ಕಾಲವನ್ನು ಚಿಂತಿಸಿ ಫಲವಿಲ್ಲದಿಂದ ಸರ್ವಜ್ಞ. ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಬಗ್ಗೆ ಕೆಳಕಂಡ ಜೋಡಣೆಗಳ ಸರಿಯಾದ ಹೊಂದಾಣಿಕೆಯನ್ನು ಜೋಡಿಸಿ ಬರ್ರಿ ಅಂತ ಕೊಟ್ಟಿರ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಕಾರ್ನಾಡ್ ಸದಾಶಿವ. ಇವ್ರದೇನ ಅಷ್ಟು ನೆಸಸರಿ ಇಲ್ಲ ಅಂತ ಅನ್ಸುತ್ತಾ, ಸ್ಕಿಪ್ ಮಾಡೋದು ಚಲೋ ರೀ. ಇದನ್ನೇ ರಾಷ್ಟ್ರೀಯ ಶಾಲೆಗಳು. ಓಕೆ, ಇರ್ಲಾಡ್ರಿ, ಜೂಮ್ ಇದು ತೆಗಿಬೇಕ್ರಿ ಅದರ ಸಂಬಂಧ. ಕರೆಕ್ಟ್ ಕೊಟ್ಟಾರ. ಕಾರ್ನಾಡ್ ಸದಾಶಿವ ಏನೈತಿಲ್ಲ ಇದು ಮಂಗಳೂರದಾಗ ಐತಿ. ದೇವಳ ಗಾಂವ್ಕರ್ ಇರೋದು ಎಲ್ಲೈತಪ್ಪ ಅಂದ್ರೆ ಇದು ಕಲಬುರ್ಗಿ ಒಳಗ ಅಥವಾ ಗುಲ್ಬರ್ಗ ಒಳಗೈತಿ. ಇನ್ನ ಪಂಡಿತ್ ತಾರಾನಾಥ್ ಎಲ್ಲೈತಪ್ಪ ಅಂದ್ರೆ ಇದು ರಾಯಚೂರು ಒಳಗೈತಿ. ಆಲೂರು ವೆಂಕಟರಾವ್ ಇರುವುದು ಧಾರವಾಡದಾಗೈತಿ. ಗಂಗಾಧರ್ ದೇಶಪಾಂಡೆ ಇರುವುದು ಬೆಳಗಾವಿ ಒಳಗೈತ್ರಿ. ಓಕೆ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋದ ಆಡಳಿತ ಕಚೇರಿ ಎಲ್ಲಿತಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಪ್ಯಾರಿಸ್ ಒಳಗೈತ್ರಿ. ನೆಕ್ಸ್ಟ್, ಭಾರತದ ಒಟ್ಟು ವಿಸ್ತೀರ್ಣ. ಬಹಳ ದಿವಸ ಆದ್ಮೇಲೆ ಪ್ರಶ್ನೆ ಕೇಳಿದ್ರ ನೋಡ್ರಿ. 32,87,263 ಸರಿಯಾದ ಉತ್ತರ. 32,87,263 ಸರಿಯಾದ ಉತ್ತರ ಆಗಿರ್ತದ. 37,87 ಇಲ್ಲಿ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್,
ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಸಾರಿ, ಓಕೆ, ಮಳೆ ಬೀಳುವ ಪ್ರದೇಶ ಮೇಘಾಲಯದ ಮಾಸ್ಟರ್ ರೀ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರೋಹಿಲಿ, ಸರಿಯಾದ ಉತ್ತರ ಆಗಿರ್ತದ. ಇದು ರಾಜಸ್ಥಾನದಾಗ ಐತ್ರಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿದ್ಯುತ್ ನದಿ ಕಣಿವೆ ಯೋಜನೆ ಯಾವುದು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ದಾಮೋದರ್ ನದಿ ಕಣಿವೆ ಯೋಜನೆ ಸರಿಯಾದ ಉತ್ತರ. ದಾಮೋದರ್ ನದಿಗೆ ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳದ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ. ಬಂಗಾಳದ ಕಣ್ಣೀರ ನದಿ ಅಂತೇಳಿ ಈ ದಾಮೋದರ್ ನದಿಯನ್ನ ಕರೀತಾರ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಾರ್ಖಂಡ್. ಇದ್ರಾಗ 125 ಕ್ವಶನ್ ಅದಾವ್ರಿ. ಸದ್ಯಕ್ಕೆ ನಾವು 100 ಕ್ವಶನ್ಗಳನ್ನ ಚರ್ಚೆ ಮಾಡಿದ್ವಿ. ಇಷ್ಟಾದ್ರ ಸಾಕಂತ ಅನ್ಕೋತೀನಿ. ಓಕೆ, ಇನ್ನೊಂದು ಕ್ವಶನ್ ಇತ್ತು ನೋಡ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಅಣು ಸ್ಥಾವರ ಇದಾಗಿದೆ ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ತಾರಾಪುರ್ ಅಣು ಸ್ಥಾವರ ಸರಿಯಾದ ಉತ್ತರ. ಸ್ನೇಹಿತರೆ, ಒಟ್ಟಾರೆಯಾಗಿ 100 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ಇದೇ ರೀತಿಯಾಗಿ ನಿಮ್ಗೆ ಏನಾದ್ರು ಕ್ಲಾಸ್ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಹಾಕ್ರಿ. ಒಟ್ಟಾರೆಯಾಗಿ ನಾವು ಇವಾಗ 3 ಕ್ವಶನ್ ಪೇಪರ್ಗಳನ್ನ ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ನಿಮಗೇನಾದ್ರೂ ಶಾರ್ಟ್ ನೋಟ್ಸ್, ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಸಾಕಷ್ಟು ಪ್ರಶ್ನೆಗಳು ಬಂದಾವ್ರಿ, ಸಾಕಷ್ಟು ಎಕ್ಸಾಮ್ ಒಳಗೂ ಕೂಡ ಬಂದವು. ಇಂಪಾರ್ಟೆಂಟ್ ನೋಟ್ಸ್ ಇರ್ತೈತ್ರಿ. 6 to 10 ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್. ಇದೇನು ಕ್ವಶನ್ ಪೇಪರ್ ನೋಡಕತ್ತಿರಲ್ಲ, ಈ ಕ್ವಶನ್ ಪೇಪರ್ ಕೂಡ ನಿಮ್ಗೆ ಕಳಿಸ್ತೀವ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.